ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಸಂಕಷ್ಟಿ ದಿನ ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ವಿ, ಸಿರ್ಸಿಯ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ. ಗಣಪತಿ ದೇವಸ್ಥಾನಕ್ಕೆ ಬರದೆ ವರ್ಷಗಟ್ಲೆನೇ ಆಗಿಬಿಟ್ಟಿತ್ತು. ಸೊ ಸಂಕಷ್ಟಿ ಅಂತ ನೆನಪಾಯಿತು. ಆಮೇಲೆ ಹೋಗಿ ಬರೋಣ ಅಂತ ಹೊರಟ್ವಿ. ಯಾರ್ಕಿನ ಕೈ ಇಲ್ಲ ಮಗ, ಬಾಲ್ಕಿನ ಕೈ ಹಚ್ಕೊಳ್ಳ. ಹಾಗೆ ಒಂದು ಹಣ್ಕಾಯಿ ಮಾಡಿ ಕಾಣಿಕೆನೆಲ್ಲ ಹಾಕಿ ನಮಸ್ಕಾರ ಮಾಡಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿಂದ ಹೊರಟ್ವಿ. ಆ್ಯಕ್ಚುಲಿ ದೀಪಕ್ ಅವರಿಗೂ ಕೂಡ ಕೋಲ್ಡ್ ಆಗಿದೆ. ಅವರು ಹಾಸ್ಪಿಟ್ಲಿಗೆ ಹೋಗಿದ್ರು, ನಾನು ಯುಕ್ತ ಇಬ್ಬರೇ ದೇವಸ್ಥಾನಕ್ಕೆ ಬಂದಿದ್ವಿ. ನಂತರ ದೀಪಕ್ ಅವರು ಬರೋಲ್ಲವರಿಗೆ ನಾವು ಅಲ್ಲೇ ಶಂಕರ ದೇವಸ್ಥಾನ ಇದೆಯಲ್ಲ, ಶಂಕರ ಹೊಂಡ, ಅಲ್ಲಿ ಕೂತ್ಕೊಂಡು ಇರೋಣ ಅಂತ ಹೋದ್ವಿ. ಈಗ ನಾವು ಶಂಕರ ಹೊಂಡದ ಹತ್ರ ಬಂದಿದ್ವಿ. ಇಲ್ಲಿ ಪಾರ್ಕ್ ಥರನೂ ಇದೆ, ಮತ್ತು ವಾಕಿಂಗ್ ಕೂಡ ಮಾಡ್ಬೋದು. ತುಂಬ ಚೆನ್ನಾಗಿ ಡೆವಲಪ್ ಮಾಡಿದರೆ. ಈಗ ಒಂದು 2 ವರ್ಷದಿಂದ ಡೀಟೇಲ್ ಆಗಿ ಲಾಗ್ ಮಾಡಿದ್ದೆ, ಚೆಕ್ ಮಾಡಿ ಬೇಕಾದರೆ. ಎಷ್ಟು ಫಿಶ್ ಇದೆ ಇಲ್ಲಿ? ಫಿಶ್ ಎಲ್ಲ ತುಂಬ ಇದೆ ನೋಡಿ. ಯುಕ್ತ ನೋಡ್ತಾ ಇದ್ದಾಳೆ. ನೋಡಿ ಅಲ್ಲೇ ಇದ್ದಿಲ್ಲ, ಆರೆಂಜ್ ಕಲರ್ ನೋಡೆ. ಹಾಗೆ ನಂತರ ದೀಪಕ್ ಅವರು ಕೂಡ ಬಂದರು. ಮತ್ತೊಂದು ರೌಂಡು ದೇವಸ್ಥಾನಕ್ಕೆ ಹೋಗಿ, ಅವರು ಹೋಗಿರಲಿಲ್ಲ ಮೊದಲು. ಸೊ ಮತ್ತೊಂದು ರೌಂಡು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಅಲ್ಲಿಂದ ಹೊರಟ್ವಿ. ಇಲ್ಲಿ ವಾಕಿಂಗ್ ಮಾಡೋಕ್ಕೆ ಹಾಗೆ ಎಕ್ಸಸೈಸ್ ಮಾಡೋಕ್ಕೆ ಕೂಡ ಒಂದಷ್ಟು ಟೂಲ್ಸ್ ಎಲ್ಲ ಇಟ್ಟಿದ್ದಾರೆ. ವಿಶಾಲವಾಗಿದೆ ಜಾಗ. ಫುಲ್ ಡೀಟೇಲಾಗಿ ನೋಡಬೇಕಂದ್ರೆ ಹಳೆ ಲಾಗನ್ನು ನೋಡಿ. ಹಾಗೆ ಗಣಪತಿ ದೇವಸ್ಥಾನದಿಂದ ರಿಟರ್ನ್ ಬರುವಾಗ ಒಂದು ಸೇಲ್ ಕಾಣ್ತು ಅಲ್ಲೇ ಪಕ್ಕಕ್ಕೆ. ನೋಡಿದರೆ ಅಲ್ಲಿ ಅಷ್ಟೊಂದು ಕ್ಲೀನಾಗೆಲ್ಲ ಮೇಂಟೈನ್ ಮಾಡಿರಲಿಲ್ಲ, ಎಲ್ಲ ಹಾಗಾಗಿ ಹೊತ್ತಾಕಿಟ್ಟಿದ್ರು. ಸುಮ್ಮನೆ ಒಂದು ರೌಂಡ್ ನೋಡ್ಕೊಂಡು ಬಂದ್ವಿ. ಫ್ರಿಜ್ಜು ಮತ್ತು ವ್ಯಾಕ್ಯೂಮ್ ಕ್ಲೀನರು, ಸೂಟ್ ಕೇಸು, ಇದೇ ಥರ ಹಿಂಗೆ ಎಲ್ಲ ಥರದ್ದು ಇತ್ತು. ಬಟ್ಟೆ ಎಲ್ಲ ಮಿಕ್ಸ್ ಮಾಡಿ ಒಂಥರ ಹೈಜಿನ್ ಎಲ್ಲ ಮೇಂಟೈನ್ ಮಾಡಲಿಲ್ಲ, ಒಟ್ರಾಶಿ ಹಾಕಿಟ್ಟಿದ್ರು. ಹಾಗೆ ಒಂದು ರೌಂಡ್ ನೋಡಿಕೊಂಡು ಬಂದ್ವಿ. ನೆಕ್ಸ್ಟ್ ಇಡ್ಲಿ ಚಟ್ನಿ ಮಾಡಿದ್ದೆ ಬೆಳಗ್ಗೆ ತಿಂಡಿಗೆ. ಹಾಗೆ ಯುಕ್ತಳಿಗೂ ಕೂಡ ಆಟ ಬಂದುಬಿಟ್ಟಿದೆ. ಅವಳು ಬೆಳಗ್ಗೆನೇ ಆಟ ಶುರು ಮಾಡ್ಕೊಂಡ್ಳು, ಅದು ಕೊಡು ಇದು ಕೊಡು ಅಂತ. ಮತ್ತು ಸ್ವಲ್ಪ ಕೋಲ್ಡ್ ಆಗಿರೋ ಸರಿ ಕಡಿಮೆ ಆಗಿರಲಿಲ್ಲ. ಮನುಷ್ಯರಿಗೆ ಆರಾಮಿಲ್ಲದೆ ಅಪ್ರಾಕ್ಸಿಮೇಟ್ಲಿ 4 days ಆಗಿದೆ ಆಯಿತಾ. ಗುಳಿಗೆ ತೊಗೊಂಡಿಲ್ಲ. ಪ್ರತಿ ಸಲನೂ ನಾನೇ ಬೈತಾ ಇರ್ತಿದ್ದೆ, ಸರಿ ಪ್ರಾಪರಾಗಿ ಏನು ತೊಗೊಳ್ದೆ ಈ ಥರ ಆಗಿದೆ. ಈ ಸಲ ಫುಲ್ ಹೈಯೆಸ್ಟ್ ಥಂಡಿ ಜ್ವರ ಆಗಿ ಜೀವ ಹೋಗ್ತಾ ಇದೆ ಅಲ್ದೇನೆ. ಹೌದು, ಎಂತ ಅಜು ಹೇಳು ಸರಿಯಾ. ಆಲ್ಮೋಸ್ಟ್ ಕೊರೋನಾ 2.4 ಸಮಥಿಂಗ್ ಏನೋ ಸ್ಟಾರ್ಟ್ ಆಗ್ಬಿಟ್ಟಿದೆ ಅವ್ರಿಗೆ. ಹಿಂಗೆ ಆಯಿತು, ನೋಡ್ಕೊಬಿಡಿ. ಲಾಸ್ಟ್ ಟೈಮ್ ಇನ್ವರ್ಟರ್ ಬ್ಯಾಟ್ರಿಗೆ ಇವತ್ತು ನೀರು ಖಾಲಿ ಆಗ್ಬಿಟ್ಟಿದೆ, ನೀರು ಹಾಕಬೇಕು, ಕಂಪ್ಲೀಟಾಗಿ ಖಾಲಿ ಆಗಿದೆ. ಸೊ ಇದೆಲ್ಲ ಫುಲ್ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ಇವತ್ತು. ನಂದೇ ಕ್ಲೀನಿಂಗ್ ಕೆಲಸ ಅಲ್ಲ. ಸೊ ಇಲ್ಲಿ ಇಂಡಿಕೇಟರ್ ಎಲ್ಲ ತಾವು ಹಾಳಾಗ್ಬಿಟ್ಟಿದೆ, ಅದು ರಾಂಗ್ ತೋರಿಸ್ತಾ ಇದೆ. ಫುಲ್ ಯಾವುದಕ್ಕೂ ನೀರಿಲ್ಲ. ಸೊ ವಾಟರ್ ಬಾಟ್ಲ್ ತೊಗೊಂಡಿದ್ದೀನಿ. ವಾಟರ್ ಬಾಟ್ಲ್ ಅಂದರೆ ಇದೇನೋ ಬರತ್ತಪ್ಪ ಸ್ಪೆಷಲ್, ಅದು ಡಿಸ್ಟೈಲ್ಡ್ ವಾಟರ್ ಅಂತ ಇದೆ ನೋಡಿ. ಇದನ್ನು ಈಗ ಇದಕ್ಕೆ ರಿಫಿಲ್ ಮಾಡಬೇಕು. ಆಮೇಲೆ ನಿಮಗೆ ನಮ್ಮ ಲೆಜೆಂಡ್ರಿ ಕಂಪ್ಯೂಟರ್ ತೋರಿಸ್ತೀನಿ. ಇದು ನನ್ನ ಹಳೆ ವರ್ಕ್ ಸ್ಟೇಷನ್ ಆಗಿತ್ತು. ಇದಕ್ಕೆ ಈಗ 9 ವರ್ಷ ಮೆಟ್ಟಿದೆ ಆಯಿತಾ. ಯುಕ್ತ ಚಿಕ್ಕವಳಿದ್ದಾಗ ಬೀಳಿಸಿ ಇದನ್ನು ಹೊಡೆದ್ಬಿಟ್ಟಿದ್ದಾಳೆ. ಬಟ್ ಸ್ಟಿಲ್ ಇನ್ನು ವರ್ಕಿಂಗ್ ಇದೆ, ಏನೂ ಪ್ರಾಬ್ಲಮ್ ಇಲ್ಲ. ವಾಣಿಶ್ವರು ಇದನ್ನೇ ಯೂಸ್ ಮಾಡ್ತಾರೆ. ಸೊ ಇಲ್ಲೆಲ್ಲ ಸ್ವಲ್ಪ ಮಟ್ಟಿಗೆ ಕ್ಲೀನಿಂಗ್ ಆಯಿತು. ಸೊ ಇವತ್ತೆಲ್ಲ ಕ್ಲೀನಿಂಗ್ ಅಂದೆ. ಇಲ್ಲೆಲ್ಲ ನೋಡಿ ಫುಲ್ ಹಾಡ್ಕೊಂಡಿದೆಯಲ್ಲ, ಈಗ ಅಷ್ಟು ಕ್ಲೀನಿಂಗನ್ನು ಮಾಡಬೇಕು. ಯುಕ್ತ ಕಡೆ ಹಾಳ್ಕೋಗಿದ್ದಾಳೆ. ಸೊ ನಾವು ಒಂದು ಲೆವೆಲಿಗೆ ಮೇಲಿನ ಮೇಲೆ ಕ್ಲೀನ್ ಮಾಡ್ತಾ ಇದ್ದೀನಿ. ಯುಕ್ತ, ಓ ಯುಕ್ತ. ಸೊ ಇದು ನನ್ನ ಆಫೀಸು ನೋಡಿ, ಇಲ್ಲಿ ಹೆಂಗೆ ಲಿಗಾಡಿ ಮಾಡ್ತಾ ಇದ್ದಾಳೆ ಅಂತ ಬಿಡಿಸ್ತಾ ಇದ್ದೆ ನೋಡಿ. ಇಲ್ಲೆಲ್ಲ ಹತ್ಕೊಂಡು ಲಿಗಾಡಿ ಮಾಡ್ತಾ ಇರ್ತಾಳೆ, ಹೇಳಿದ್ರೆ ಕೇಳಲ್ಲ. ಉದ್ರಿ ಬಿದ್ರಿ ಯಾರು ನೋಡ್ಕೈತೆ ನಿನ್ನ? ಕೆಳಗಿಡಿ, ಇಲ್ಲಿ ಪಟ ಪಟವ ಹಂಗಲ್ಲ ಬಿದ್ದೋಗ್ತೆ ಮುಳ್ಳು. ಬಾ, ಅವಳಿಗೆ ಇಲ್ಲೆಲ್ಲ ಹತ್ತು ರೂಢಿ ಆಗ್ಬಿಟ್ಟಿದೆ. ಚಪ್ಪಲ್ ಸ್ಟ್ಯಾಂಡ್ ಮೇಲೆ ಹತ್ಕೊಂಡು ನಿಂತ್ಕೊಂಡಿದ್ದಾಳೆ ನೋಡಿ. ಇಲ್ಲಿ ನೋಡು, ಅಲ್ಲಿ ಎಂತ ಮಾಡ್ತಿದ್ದೆ ಕೇಳ್ತಿದ್ದೆ ನೋಡಿ. ನೋಡಿದೆ ಇಲ್ಲಿ ನೋಡಿ ಎಂತ ಮಾಡ್ತಿದ್ದೆ ಅಲ್ಲಿ. ಸೊ ಇಲ್ಲಿ ನೋಡಿ, ಅವಳಿಲ್ಲೆಲ್ಲ ಡ್ರಾಯಿಂಗ್ ಬಿಡಿಸಿದ್ದಾಳೆ. ಇದು ಅವಳದ್ದೇ ಕೆಲಸ, ಡ್ರಾಯಿಂಗ್ ಬಿಡಿಸಿದ್ದಾಳೆ ಅಂತ. ಸೊ ನನಗೂ ಆರಾಮಿಲ್ಲ, ಬಟ್ ನನಗೆ ಸ್ವಲ್ಪ ಮಟ್ಟಿಗೆ ರಿಕವರಿ ಆಗಿದೆ ಅಲ್ದೇನೆ. ನಿಂಗೆ ಆರಾಮತ್ತೇನೆ? ಹೋಯ್ ಅಂತ ಆಡ್ತಾ ಕೊಡು ತಗೊಂಡು. ಮ್ಯಾಲೆ ಹತ್ತಾಡ ಇದೆ. ಬಾ ನಿನಗೀಗ ಇಳಿ ಇಳಿ, ಕೈ ಡುಪ್ಪರ್ ಕಷ್ಟ ಇಳಿ. ಬೇಡ, ನಿನ್ನ ಗೋಡೆ ಎಲ್ಲಿದ್ದಲ್ಲ ಅಲ್ಲಿ, ಆ ಗೋಡೆ ಮೇಲೆ ಬರೀ ಹೋಗು ನೋಡಿ. ಬಾ, ನೋಡು ಕೊಡು ತಗೊಂಡು ಈಗ ಎಲ್ಲ ಕಡೆ ಗೀಚ್ತಾಳಂತ ಅವಳು. ಎಲ್ಲ ಹೋಗ್ತೇಗ ಗೀಚಲೆ? ಹಾಂ
ಹಾಂ ಹಾಗೆ ಚಂದಾಗಿತ್ತಿಲಿ ಹೌದಾ? ಹಾಂ ಹೌದಾ? ಎಂತ ಬಿಡಿಸ್ತಿದ್ದೆ? ಹಾಂ ಹಾಂ ರೇಂಬೋ ಬಿಡಿಸ್ತೀಯಾ? ಹೌದಲ್ಲಿ ಚಂದ ಬಿಡಿಸ್ತಾ ಇದ್ದೀಲಿ. ಸೊ ನಮ್ಮ ಇದಿತ್ತಲ್ವಾ ವ್ಯಾಕ್ಯೂಮ್ ಕ್ಲೀನರ್ ಕಂಪ್ಲೀಟ್ ಹಾಳಾಗ್ಬಿಟ್ಟಿದೆ. ಸುಮಾರು ಸಲ ನಾನು ರಿಪೇರಿ ಮಾಡಿದೆ, ಆಮೇಲೆ ಮತ್ತೆ ಬಿದ್ದು ಒಡೆದೋಗಿದೆ. ಸೊ ಅದನ್ನು ಮತ್ತೆ ರಿಪೇರಿ ಮಾಡಿದೆ, ಹಾಗೆ ಇಟ್ಟಿದ್ದೀನಿ. ಈಗ ಇವಳು ರೆಂಬೋ ಬಿಡಿಸ್ತಾ ಇದ್ದಾಳಂತೆ. ಈಗ ಬ್ಯಾಟ್ರಿಗೆ ಫಸ್ಟ್ ನೀರು ಹಾಕ್ಕೊಳ್ಳೋಣ ಕಂಪ್ಲೀಟಾಗಿ. ಚಂಬು ಚಂಬಿಲಿಟ್ಟು ಅಂತಾನೆ ಮರ್ತೋಯ್ತು. ಚಂಬು ಬೇಡ ಹಾಕ್ತಾರ ಮುಸುಳ ಹೊಡೆದೋಗ್ತು, ಹೇಳ್ತೀನಿ ಅಲ್ಲ. ಇಲ್ಲಿ ನೋಡಿ ಇವಾಗ ಅಪ್ಪ ಅಮ್ಮಗಳದ್ದು ಭಯಂಕರ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಯುಕ್ತ ನೋಡಿ ಎಲ್ಲಿ ಕೂತ್ಕೊಂಡಿದ್ದಾಳೆ ಅಂತ. ಎಲ್ಲಿ ಕೂತ್ಕೊಂಡೆ? ಯಾರು ಹಚ್ಕೊಟ್ಟಿದ್ದ? ಯಾರು ಹಚ್ಕೊಟ್ಟಿದ್ದ? ನಾನು? ಹೌದೇ? ಯಾಕೆ ಸಿಟ್ ಮಾಡ್ತಿದ್ದೆ? ಒಳಗೆ ಇದೇ ಥರ ಇದೆ ಎಲ್ಲ ಇಟ್ಕೊಂಡು ನೋಡಿದೆ ಕ್ಲೀನ್ ಮಾಡ್ತಿದ್ದೆ. ನೋಡಿದೆ ಹೊಸ ಅಂಗಿ ಬರ್ತಾಳೆ ಮ್ಯಾಕ್ಸ್. 12 ಕಾಲ ಹತ್ತು ಎಲ್ಲ ಬದಿಗೂ ಗಲೀಜು ಹಾಗೆ ಇದ್ದು ಇಷ್ಟೊತ್ತಿಗೆ ಅಂತ ಮಾಡಿಬಿಟ್ರನಪ್ಪ. ಎಂತ ಕ್ಲೀನ್ ಮಾಡಿದೆ? ಒಳಗೆ ಹಂಗೆ ಇದ್ದು ಅಪ್ಪ ಮಗಳು ಕ್ಲೀನ್ ಮಾಡಿಕೊಡ್ತಾರೆ ಅಂತ ನಾನು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡಿದ್ದೆ. ನೋಡಿದ್ರೆ ಎಲ್ಲ ಹಾಗೆ ಇತ್ತು, ಎಲ್ಲ ಅರ್ಬರೆ ಮಾಡಿಟ್ಟಿದ್ದಾರೆ, ಎಲ್ಲ ಕಡೆ ಗಲೀಜು ಆಗಿದೆ. ನೆಕ್ಸ್ಟ್ ಮತ್ತೆ ಸಂಜೆದ್ರೊಳಗೆ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಅಂತ ಬಿಟ್ಟೆ. ಹಾಗೆ ಮಧ್ಯಾಹ್ನಕ್ಕೆ ಊಟಕ್ಕೆ ಬೇರೆ ಮಾಡ್ಕೋಬೇಕಲ್ಲ. ಎಲ್ರಿಗೂ ಆರಾಮಿಲ್ಲದೆ ಸುಮಾರು 1 ವಾರದಿಂದ ಇದೇ ಕಥೆ ಆಗಿದೆ. ಊಟಕ್ಕೆ ಮಾಡೋದು, ತಿನ್ನೋದು, ಎಲ್ಲ ಅಲ್ಲಲ್ಲೇ ಬಿಸಾಕೋದು, ಕ್ಲೀನಿಂಗ್ ಒಂದು ದೊಡ್ಡ ಸಮಸ್ಯೆನೇ. ಹಾಗೆ ಬೆಳಗ್ಗೆ ತಿಂಡಿಯೂ ತಿಂದಿರಲಿಲ್ಲ, ಊಟಕ್ಕೆ ಮತ್ತು ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಮಾಡಬೇಕಂತ ಇಡ್ಲಿ ತಿಂತಾಯಿದ್ದೀನಿ. ನಂತರ ಕೋಲ್ಡ್ ಜಾಸ್ತಿ ಆಗಿ ತಲೆ ಎಲ್ಲ ನೋಯ್ತಾ ಇತ್ತು, ಹಾಗೆ ಮೂಗೆಲ್ಲ ಬ್ಲಾಕ್ ಆಗಿದೆ ಅಂತ ಸ್ವಲ್ಪ ಬಿಸಿನೀರಿನ ಹಬೆ ತಗೋತಾ ಇದ್ದೀನಿ ವಿಕ್ಸ್ ಹಾಕ್ಕೊಂಡು. ಇವನ್ ಇನ್ನೂ ಅಷ್ಟು ಕಡಿಮೆನೇ ಆಗಿಲ್ಲ, ಸುಮಾರು 1 ವಾರದ ಮೇಲಾಯಿತು. ಎಲ್ರಿಗೂ ಕೂಡ ಕೋಲ್ಡು. ಹಾಗೆ 2 ದಿನ ನಂತರ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಂಜೆ ಟೈಮಲ್ಲಿ ವಾಕಿಂಗ್ ಹೋಗಿದ್ವಿ. ಯುಕ್ತಳಿಗೆ ಜೋಕಾಲಿ ಆಡಬೇಕು ಅಂದ್ಲು, ಸೊ ಒಂದು ಪ್ರೈಮರಿ ಸ್ಕೂಲ್ ಹತ್ರ ಬಂದ್ವಿ. ನಂತರ ಡ್ರೋನ್ ಕೂಡ ತೊಗೊಬಂದಿದ್ವಿ, ಒಂದು ಡ್ರೋನ್ ಫುಟೇಜನ್ನು ತೊಗೊಳ್ಳೋಣ ಅಂತ. ಯುಕ್ತ ಜಾರಬಂಡಿ ಆಡ್ತಾ ಇದ್ದಾಳೆ ನೋಡಿ. ಮನೆಯಿಂದ ಒಂದು ಸೀಟ್ ತಗೊಬಂದು ಹಾಕಿದ್ದಾರೆ. ಯುಕ್ತ ಎಲ್ಲರೂ ಬಿದ್ದೋದ್ರೆ ಅಂತ ಅಲ್ದೆ ಮಳ್ಳು ಜಪ್ಪಿಗೆ ಬಿದ್ಕೊಂಡು ಕುತ್ತಿಗೆ ಆಟ ಆಡೋ ಪಟ. ಹಾಗೆ ಡ್ರೋನ್ ಹಾರಿಸಿದಾಗ ಪಕ್ಕದಲ್ಲೇ ಆಲೆಮನೆ ನಡೀತಾ ಇರೋದು ಗೊತ್ತಾಯ್ತು ನಮಗೆ. ಸೊ ಅಲ್ಲಿ ಬಂದ್ವಿ, ಅಲ್ಲೊಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ. ಆ್ಯಕ್ಚುಲಿ ನಮಗೇನು ಪರಿಚಯದವ್ರಲ್ಲ, ಬಟ್ ಅವ್ರು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ವಿಡಿಯೋ ಮಾಡ್ಕೊಳ್ಳಿ ಬನ್ನಿ ಅಂತ ಎಲ್ಲ ಕರೆದ್ರು. ಆಮೇಲೆ ಹಾಲು ಕಬ್ಬು ಎಲ್ಲ ಕೊಟ್ಟರು. ನಮಗೆಲ್ಲ ಸರಿಯಾಗಿ ಕೋಲ್ಡ್ ಇನ್ನೂ ಕಡಿಮೆ ಆಗಿರಲಿಲ್ವಲ್ಲ, ಸೊ ಜಾಸ್ತಿ ಹಾಲು ಏನು ಮಾಡೋಕ್ಕಾಗಿಲ್ಲ. ಬಟ್ ವಿಡಿಯೋ ಅಂತೂ ಚೆನ್ನಾಗಿ ಮಾಡ್ಕೊಬಂದ್ವಿ. ಇನ್ಸ್ಟಾಗ್ರಾಮಲ್ಲೂ ಕೂಡ ವಿಡಿಯೋ ಹಾಕಿದ್ದೀನಿ, ನೋಡ್ಬೋದು. ಈ ಹಳ್ಳಿ ವಾತಾವರಣ ಹಾಗೆ ಆಲೆಮನೆಲ್ಲ ನೋಡಿದ ತಕ್ಷಣ ತುಂಬ ಜನಕ್ಕೆ ಚೈಲ್ಡ್ಹುಡ್ ಮೆಮೊರೀಸ್ ನೆನಪಾಗುತ್ತೆ. ಮೊದಲೆಲ್ಲ ನಮ್ಮ ಮಲೆನಾಡು ಕಡೆ ಎಲ್ಲರ ಮನೆಯಲ್ಲೂ ಆಲೆಮನೆ ಇರ್ತಿತ್ತು ಸಾಮಾನ್ಯವಾಗಿ. ಈಗ ಗದ್ದೆ ಇರೋದೇ ಕಡಿಮೆ ಆಗಿದೆ, ಇನ್ನು ಅದರಲ್ಲೂ ಕಬ್ಬು ಮಾಡೋರಂತೂ ತುಂಬ ಕಡಿಮೆ. ಕೆಲವು ಕಡೆ ಎಲ್ಲ ತಿಂಗಳುಗಟ್ಟಲೆ ವಾರಗಟ್ಟಲೆ ಎಲ್ಲ ಆಲೆಮನೆ ನಡೀತಾ ಇರ್ತಿತ್ತು. ಆಲೆಮನೆ ನೋಡೋಕ್ಕೆ ಒಂಥರ ಖುಷಿ ನೋಡಿ. ಕಬ್ಬನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಟ್ಯಾಕ್ಟರಲ್ಲಿ ಕಬ್ಬನ್ನೆಲ್ಲ ತೊಗೊಬಂದು ಹಾಕಿ ಹಾಲನ್ನು ತೆಗೆದು ಬೆಲ್ಲವನ್ನು ಮಾಡಿ ಎಲ್ಲ ಪ್ರೊಸೆಸ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಒಂಥರ ಖುಷಿಯಾಗಿರುತ್ತೆ ಅಲ್ವಾ. ನೀವೆಲ್ಲ ಆಲೆಮನೆ ಎಷ್ಟು ಮಿಸ್ ಮಾಡ್ಕೋತೀರಾ ಅಂತ ಕಾಮೆಂಟ್ ಮಾಡಿ.
ಕಬ್ಬಿನಲ್ಲ ನನಗೆ ತುಂಬ ಇಷ್ಟ. ಬಟ್ ನಂಗೆ ಕೋಲ್ಡ್ ಆಗಿರೋದ್ರಿಂದ ಎಷ್ಟು ಮಿಸ್ ಮಾಡ್ಕೊಂಡೆ ಅಂದರೆ ಎದುರಿಗೆ ಕಾಣಿಸ್ತಾ ಇತ್ತು, ಬಟ್ ನಂಗೆ ಕುಡಿಯೋಕೆ ಆಗ್ತಾ ಇರಲಿಲ್ಲ, ರುಚಿನೇ ಗೊತ್ತಾಗ್ತಾ ಇರಲಿಲ್ಲ. ಒಂದು ಅರ್ಧ ಲೋಟ ಕುಡಿದೆ, ಆದರೂ ಕೂಡ ಕೋಲ್ಡ್ ಇರೋದ್ರಿಂದ ಮತ್ತು ಜಾಸ್ತಿ ಆಗಿಬಿಡುತ್ತೆ ಅಂತ. ಈ ಸಲ ಮಳೆ ಜಾಸ್ತಿ ಆಗಿರೋದ್ರಿಂದ ಕಬ್ಬು ಅಷ್ಟು ಚೆನ್ನಾಗಾಗಿಲ್ಲ ಅಂತ ಹೇಳ್ತಾಯಿದ್ರು. ಸಣ್ಣ ಸಣ್ಣದಾಗಿತ್ತು ಕಬ್ಬು. ಫ್ರೆಶ್ಶಾಗಿ ಕಬ್ಬಿನ ಹಾಲನ್ನು ತೆಗೆದು ಕುಡಿಯೋರಿಗೆಲ್ಲ ಬೇಕಾದಷ್ಟು ಕಬ್ಬಿನ ಹಾಲನ್ನು ಕೊಟ್ಟು, ಆಮೇಲೆ ಬೆಲ್ಲವನ್ನು ಕೂಡ ಮಾಡ್ತಾರೆ ನೋಡಿ ಇಲ್ಲಿ, ಬೆಲ್ಲ ಮರಿಗೆ ಅಂತ ಇದು. ಕೊಪ್ಪರಿಗೆಯಲ್ಲಿ ಕಬ್ಬಿನ ಹಾಲನ್ನು ಹಾಕಿ ಕಾಯಿಸಿ ಅದು ಚೆನ್ನಾಗಿ ಕುದ್ದ ನಂತರ ಬೆಲ್ಲ ಆಗುತ್ತೆ. ಇದು ಆರ್ಗ್ಯಾನಿಕ್ ಬೆಲ್ಲ, ಪ್ಯೂರ್ ಜೋನಿ ಬೆಲ್ಲ, ಅಂಟು ಬೆಲ್ಲ ಕೂಡ ತಿನ್ಬೋದು, ಚೆನ್ನಾಗಾಗುತ್ತೆ. ಕಬ್ಬು ಹಾಲು ಎಲ್ಲ ಕೊಟ್ಟರು, ತುಂಬ ಥ್ಯಾಂಕ್ ಯು ಅವರಿಗೂ ಕೂಡ. ಇಷ್ಟ ಇವತ್ತಿನ ಲಾಗು. ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ರೆ ಫಾಲೋ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಒಂದು ಡ್ರೋನ್ ಶಾಟ್ಸ್ ಇದು ತಗೊಂಡು ಸಾಕು.